ನೋಡ್ತಾ ಇದ್ರೆ ಡಿ.ಕೆ. ಶಿವಕುಮಾರ್ ಮತ್ತೊಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಹಾಗೆ ಎಸ್.ಟಿ. ಸೋಮಶೇಖರ್, ಇನ್ನೊಂದ್ ಕಡೆ ಸಿ.ಟಿ. ರವಿ ಇವರೆಲ್ಲರೂ ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ರು. ಮತ್ತೊಬ್ಬ ಪ್ರಮುಖ ನಾಯಕ ಅಶ್ವಥ್ ನಾರಾಯಣ, ಮಲ್ಲೇಶ್ವರಂ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ ಅಟ್ ಪ್ರೆಸೆಂಟ್ ಸಚಿವರು ಕೂಡ ಹೌದು. ಅವರು ಕೂಡ ಬೃಹತ್ ರ್ಯಾಲಿಯನ್ನು ನಡೆಸಿ ಅಶ್ವಥ್ ನಾರಾಯಣ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ನಿಮ್ಗೆ ಆ ದೃಶ್ಯಾವಳಿಯನ್ನ ತೋರಿಸ್ತಾ ಇದೀವಿ. ಅಶ್ವಥ್ ನಾರಾಯಣ ಅವ್ರಿಗೂ ಕೂಡ ಅಷ್ಟೇ ತುಂಬಾ ಇಂಪಾರ್ಟೆಂಟ್ ಎಲೆಕ್ಷನ್ 2008, 13, 18 ಮೂರು ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಂಥವ್ರು ಅಶ್ವಥ್ ನಾರಾಯಣ ಅವರು. ಬಟ್ ಇವ್ರ ವಿಚಾರದಲ್ಲಿ ನಾವು ನೋಡೋದಾದ್ರೆ ರಾಜಕಾರಣದಲ್ಲಿ ಅಂದ್ರೆ ಬೇಗನೆ ದೊಡ್ಡ ದೊಡ್ಡ ಸ್ಥಾನಗಳು ಸಿಕ್ಬಿಡ್ತೀವಿ ಇವರಿಗೆ. 2019ರಲ್ಲಿ ಯಡಿಯೂರಪ್ಪನವ್ರು ಗೌರ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಸ್ಥಾನನೇ ಸಿಕ್ಬಿಡ್ತು. ಇನ್ನು ಮೂರು ಬಾರಿ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ತನ್ನದೇ ಆದಂತ ವರ್ಚಸ್ಸನ್ನ ಹೊಂದಿದ್ದಾರೆ, ಹಿಡಿತವನ್ನ ಹೊಂದಿದ್ದಾರೆ ಅಶ್ವಥ್ ನಾರಾಯಣ ಅವರು. ಮಲ್ಲೇಶ್ವರಂ ಕ್ಷೇತ್ರದಲ್ಲಿ ದಾಖಲೆ ಅಂತರಗಳಲ್ಲೇ ಗೆಲ್ಕೊಂಡು ಬರ್ತಾ ಇದ್ದಾರೆ. ಕಳೆದ ಬಾರಿನೂ ಕೂಡ ಅಷ್ಟೇ ಸುಮಾರು 50,000 ಮತಗಳಿಂದ ಗೆದ್ದು ಬಂದಿದ್ದಂಥವರು. ಇವತ್ತು ಇವರು ಕೂಡ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಅಶ್ವಥ್ ನಾರಾಯಣ್ ಪಾದಯಾತ್ರೆ ಮುಖಾಂತರ ಅಂದ್ರೆ ಕಾರ್ಯಕರ್ತರ ಜೊತೆ ನಡ್ಕೊಂಡು ಹೋಗ್ತಾ ನಾಮಪತ್ರವನ್ನ ಸಲ್ಲಿಸಿದಂಥ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಸಂದರ್ಭದಲ್ಲಿ ಸಾಕಷ್ಟು ಜನ ಬಿಜೆಪಿ ಕಾರ್ಯಕರ್ತರು ಅಶ್ವಥ್ ನಾರಾಯಣ್ ಅವರಿಗೆ ಸಾಥ್ ಕೊಟ್ಟರು. ಪುತ್ತೂರು ಬಿಜೆಪಿ ಬಂಡಾಯ ಅಭ್ಯರ್ಥಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹಿಂದೂ ಮುಖಂಡ ಅರುಣ್ ಪುತ್ತಿಲ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತದ್ದು. ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣ್ ಪುತ್ತಿಲ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳ ಕಾರ್ಯಕರ್ತರೊಂದಿಗೆ ಬೃಹತ್ ಮೆರವಣಿಗೆಯನ್ನ ಸಾಗ್ತಾ ಬಂದ್ರು. ಪುತ್ತೂರು ಮಿನಿ ವಿಧಾನಸೌಧದವರೆಗೂ ಕೂಡ ಮೆರವಣಿಗೆಯಲ್ಲಿ ಸಾಗಿ ಬಂದ್ರು ಅವರು. ಅರುಣ್ ಪುತ್ತಿಲ ಅವರು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ. ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಅವರಿಗೆ ಸಾಥ್ ಕೊಟ್ಟರು. ಆಕ್ಚುಲಿ ಅರುಣ್ ಪುತ್ತಿಲ ಅವರಿಗೆ ನಿರೀಕ್ಷೆ ಇತ್ತು ಈ ಬಾರಿ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತ. ತುಂಬಾ ನಿಷ್ಠಾವಂತ ಕಾರ್ಯಕರ್ತರು ಅವರು. 2 ದಶಕಕ್ಕೂ ಹೆಚ್ಚಿನ ಕಾಲದಿಂದ RSS, ABVP ಅಲ್ಲಿರುವಂತ ಹಿಂದೂ ಸಂಘಟನೆಗಳ ಜೊತೆ ಗುರುತಿಸಿಕೊಂಡು ಬೆಳೆದು ಬಂದಂತವರು. ಬಾರಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರಗಳಿತ್ತಲ್ಲ. ನನಗೆ ಟಿಕೆಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು ಅರುಣ್ ಪುತ್ತಿಲ ಅವರು. ಆದ್ರೆ ಅವರಿಗೆ ಟಿಕೆಟ್ ಮಿಸ್ ಆಯ್ತು. ಸೊ ಹೀಗಾಗಿ ಅರುಣ್ ಪುತ್ತಿಲ ಅವರು ಎಲೆಕ್ಷನ್ಗೆ ನಿಂತ್ಕೊಳ್ಳುವಂತ ನಿರ್ಧಾರವನ್ನ ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೊಳ್ತಾ ಇದ್ದಾರೆ. ಬಿಜೆಪಿಗೆ ಇದು ಹೊಡೆತ ಕೊಡುವಂತ ಎಲ್ಲಾ ಸಾಧ್ಯತೆನೂ ಕೂಡ ಇದೆ. ಕರಾವಳಿ ಭಾಗ ನೆಚ್ಚಿಕೊಂಡಿದೆ ಬಿಜೆಪಿ. ಅದು ಪುತ್ತೂರಿನಲ್ಲಿ ಹಾಲಿ ಶಾಸಕರನ್ನ ಬಿಟ್ಟು ಬೇರೆಯವರಿಗೆ ಟಿಕೆಟ್ ಕೊಡ್ಲಾಯ್ತು. ಆ ಬೇರೆಯವರಿಗೆ ಕೊಡುವಂತ ಸಂದರ್ಭದಲ್ಲಿ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಇದ್ದಂಥವ್ರು ಅರುಣ್ ಪುತ್ತಿಲ ಸಂಘಟನೆಯನ್ನ ಮಾಡಿದಂಥವ್ರು ಅವರು. ಜೊತೆಗೆ ಶ್ರೀರಾಮಚಂದ್ರ ಮಹಾರಾಜಕ್ಕೆ ಜೈಕಾರವನ್ನು ಹಾಕಬಹುದು. ಹಿಂದುತ್ವಕ್ಕಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಪುತ್ತೂರಿನ ಈ ನಾಮಪತ್ರ ಮತ್ತೊಂದು ಪ್ರಮುಖ ಕ್ಷೇತ್ರ ಬಂಗಾರಪ್ಪ ಅವರ ಭದ್ರ ಕೋಟೆ ಆಗಿದ್ದಂತ ಕ್ಷೇತ್ರ ಸೊರಬ. ಸೊರಬದಲ್ಲಿ ಕುಮಾರ್ ಬಂಗಾರಪ್ಪ ಅವರ ಪುತ್ರ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇಬ್ಬರು ಪುತ್ರರು ಕೂಡ ಒಂದೇ ಕ್ಷೇತ್ರದಲ್ಲೇ ಸ್ಪರ್ಧೆ ಮಾಡ್ತಾ ಇರುವಂತದ್ದು. ನಾಮಪತ್ರ ಸಲ್ಲಿಕೆ ಮುನ್ನ ಬೃಹತ್ ಮೆರವಣಿಗೆ ರಂಗನಾಥ ಸ್ವಾಮಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ಮೆರವಣಿಗೆಯನ್ನ ಮಾಡಲಾಗ್ತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು, ಕುಮಾರ್ ಬಂಗಾರಪ್ಪ ಅವರ ಅಭಿಮಾನಿಗಳು. ಕುಮಾರ್ ಬಂಗಾರಪ್ಪಗೆ ಸಂಸದ BY ರಾಘವೇಂದ್ರ ಅವರು ಸಾಥ್ ಕೊಟ್ಟಿದ್ದಾರೆ. ಇದೊಂದು ಭದ್ರಕೋಟೆ, ಬಂಗಾರಪ್ಪ ಅವರ ಕುಟುಂಬದ ಹಿಡಿತದಲ್ಲಿರುವಂತ ಭದ್ರಕೋಟೆ. ಈ ಸಂದರ್ಭದಲ್ಲಿ ಒಂದ್ಸಲಿ ಹಾಲಪ್ಪ ಅವರು ಕೂಡ ಗೆದ್ಬಿಟ್ಟಿದ್ರು ಅಲ್ಲಿ. ಹರ್ತಾಳ್ ಹಾಲಪ್ಪ ಅವರು 2008ರ ಸಂದರ್ಭ ಅಂತ ಕಾಣಿಸುತ್ತೆ, 2008ರಲ್ಲಿ ಕರೆಕ್ಟ್. ಅವಾಗ ಅಣ್ಣ ತಮ್ಮ ಇಬ್ರು ಕೂಡ ಸೋತಿದ್ರು. ಹರ್ತಾಳ್ ಹಾಲಪ್ಪ ಅವರು ಗೆದ್ದಿದ್ರು. ಅದನ್ನ ಬಿಟ್ರೆ ಕಂಪ್ಲೀಟ್ ಆಗಿ ಬಂಗಾರಪ್ಪ ಅವರ ಮಕ್ಕಳೇ ಗೆಲ್ತಾ ಬರ್ತಾ ಇರೋದು. ಒಂದು 4 ಬಾರಿ ಆಯ್ಕೆ ಆಗಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು ಸಚಿವರಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸಿದಂಥವರು. ಈ ಬಾರಿನೂ ಕೂಡ ಗೆಲ್ಲುವಂತ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಕಾಂಗ್ರೆಸ್ ಇಂದ ಈಗ ಆಲ್ರೆಡಿ ಟಿಕೆಟ್ ಘೋಷಣೆ ಆಗಿದೆ ಮಧು ಬಂಗಾರಪ್ಪ ಅವರಿಗೆ. ಮತ್ತೊಮ್ಮೆ ಸಹೋದರರ ಸವಾಲ್ ಆ ಕ್ಷೇತ್ರದಲ್ಲಿ. ಮತ್ತೊಂದು ಕುಟುಂಬದ ಹಿಡಿತದಲ್ಲಿ ಇರುವಂತ ಭದ್ರಕೋಟೆ ಆಗಿರುವಂತ ಹೊಳೆನರಸೀಪುರಕ್ಕೆ ಹೋಗೋಣ. ಹೊಳೆನರಸೀಪುರ ಅಂದ್ರೆ ಎಲ್ರಿಗೂ ಬರೋದು ಅಂದ್ರೆ ತಟ್ ಅಂತ ರೇವಣ್ಣ ಅವರ ಹೆಸರೇ ಬರೋದು. ರೇವಣ್ಣ ಅವರೇ ಇವತ್ತು ನಾಮಪತ್ರ ಸಲ್ಲಿಸ್ತಾ ಇರೋದು.
ಹೊಳೆನರಸೀಪುರದ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ರು ರೇವಣ್ಣ ಅವರು. ಅವರ ಕುಟುಂಬ ಸಮೇತರಾಗಿ ಹೋಗಿ ನಾಮಪತ್ರವನ್ನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಅವರ ಪತ್ನಿ ಭವಾನಿ ರೇವಣ್ಣ ಅವರು ಸಾಥ್ ಕೊಟ್ಟರು. ಹಾಗೆ ಅವರ ಪುತ್ರ ವಿಧಾನ ಪರಿಷತ್ ಸದಸ್ಯ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಸಾಥ್ ಕೊಟ್ಟಿದ್ರು. ಸೂರಜ್ ಮತ್ತೆ ಪ್ರಜ್ವಲ್ ಇಬ್ರು ಕೂಡ ರೇವಣ್ಣ ಅವರು ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಜೊತೆಗಾರರಾಗಿದ್ರು. ಹೊಳೆನರಸೀಪುರ ಕ್ಷೇತ್ರ ಅಂತ ಬಂದ್ರೆ ಒಂದು 10 ವರ್ಷ ಬಿಟ್ರೆ 60 ವರ್ಷದಿಂದಲೂ ಕೂಡ ದೇವೇಗೌಡರ ಕುಟುಂಬದ ಹಿಡಿತದಲ್ಲಿರುವಂಥದ್ದು. 1962ರಿಂದ 2022ರವರೆಗೂ ಕೂಡ ದೇವೇಗೌಡರ ಕುಟುಂಬದ ಹಿಡಿತದಲ್ಲಿದೆ. ಈ ಬಾರಿ ಏನಾಗುತ್ತೆ ಕಾದ್ ನೋಡ್ಬೇಕು. ಈಗ ನಾಮಪತ್ರ ಸಲ್ಲಿಸಿದ್ದಾರೆ. ಇನ್ನು ಮತ್ತಷ್ಟು ಅಪ್ಡೇಟ್ಸ್ಗಳನ್ನ ನೀಡ್ತೀನಿ, ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರೆಲ್ಲ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಅಂತ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.